ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೆಹೇಜ್ ವ್ಲಾಗ್ಸ್. ಇವತ್ತು ನಾನು ಪರೋಟ ಮಾಡೋದನ್ನು ತೋರಿಸ್ತೀನಿ ನೋಡಿ. ಸ್ಕ್ವೇರ್ ಪರೋಟ ನೋಡಿ. ನಾನು ಕೈಗೆ ಈ ಥರ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. 1 ಕಪ್ ಮೈದಾ ತೊಗೊಂಡಿದ್ದೀನಿ. ಎಣ್ಣೆ ಯಾಕೆ ಹಚ್ಕೊಂಡಿದ್ದೀನಿ ಅಂದರೆ ಅದು ನಾವು ಹಿಟ್ಟು ಕಲಿಸುವಾಗ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಜಲ್ದಿ ಹೋಗೋದಿಲ್ಲ ಅದು. ನೋಡಿ, 2 ಸ್ಪೂನ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಈ ರವೆ ಹಾಕೋದ್ರಿಂದ ಪರೋಟ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳೋಣ, 1 ಸ್ಪೂನು. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ನಾನು 1/2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಈ ಥರ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ನೀರು ಹಾಕ್ಕೊಂಡು ಇವಾಗ ಹಿಟ್ಟನ್ನು ಮೆತ್ತಗೆ ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು. ಇದು ನಾನ್ ವೆಜ್ ಜೊತೆ ಮತ್ತು ವೆಜಿಟೇಬಲ್ ಕುರ್ಮಾ ಅದ್ರ ಜೊತೆ ನೀವು ಸರ್ವ್ ಮಾಡ್ಕೋಬೋದು ಇದನ್ನು. ನೋಡಿ, ನೀರು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಅದು ಮೈದಾ ಅಲ್ವಾ, ಭಾಳ ಜಿಡ್ಡು ಆಗಿಬಿಡುತ್ತೆ ಮತ್ತು ಆಮೇಲೆ. ನೋಡಿ, ಈ ಥರ ಮೆತ್ತಗಾಗಿ ಕಲಿಸ್ಕೋಬೇಕು. ನೋಡಿ, ನಾನಿವಾಗ ಕಲಿಸ್ಕೊಂಡಿದ್ದೀನಿ. ನೋಡಿ, ಕೈ ಎಷ್ಟು ಕ್ಲೀನಾಗಿದೆ. ಎಣ್ಣೆ ಹಚ್ಕೊಂಡು ಕಲಿಸಿದ್ದೀನಲ್ಲ, ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹೊರಗಡೆ ಕೂಡ ಸಿಗುತ್ತೆ ನಮಗೆ ಪರೋಟ ಅದೆಲ್ಲ, ಆದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ನಾದ್ತಾ ಇದ್ದೀನಿ. ಎಮರ್ಜೆನ್ಸಿಗೆ ಏನಾದರೂ ಗೆಸ್ಟ್ ಬಂದರು, ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಆ ಥರ ತೊಗೋಬೋದು ಹೊರಗಡೆಯಿಂದ ರೆಡಿ ಇದ್ದನ್ನು. ನಿಮಗೆ ಟೈಮ್ ಇದ್ದಾಗ ನೀವು ಮನೆಯಲ್ಲೇ ಮಾಡಿ, ಒಳ್ಳೆಯದು. ನೋಡಿ, ಇದಕ್ಕೆ 1 ಕಪ್ಪು ಹಾಕಿ ಈ ಥರ 1/2 ಅವರ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ 1/2 ಅವರ್ ಆಯಿತು. ಮತ್ತು ಇದನ್ನು ಚೆನ್ನಾಗಿ ನಾದಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ. ನಾವು ಇರೋದು ಹುಬ್ಬಳ್ಳಿಯಲ್ಲಿ. ಇಲ್ಲೇ ಹೋಳಿ ಹಬ್ಬ ನಾಳೆ ಇದೆ. ನಿಮಗೆ ಆ ಕಡೆ ಯಾವಾಗ ಇತ್ತೋ ನನಗೆ ಮಾತ್ರ ಗೊತ್ತಿಲ್ಲ. ಹೋಳಿ ಆಡುವಾಗ ಸೇಫಾಗಿ ಆಡಿ ಸ್ವಲ್ಪ. ಮತ್ತು ಆ್ಯನಿಮಲ್ಸ್ ಮೇಲೆ ಕಲರ್ ಹಾಕಬೇಡಿ. ಮತ್ತು ನೀವು ನಿಮಗೆ ಫೇಸ್ಗೆಲ್ಲ ಕಲರ್ ಇರುತ್ತೆ ಅಲ್ಲ, ಅದನ್ನು ರಿಮೂವ್ ಮಾಡಬೇಕಂದ್ರೆ ಕೋಕೋನಟ್ ಆಯಿಲ್ ಹಚ್ಚಿ ಸ್ವಲ್ಪ ಹೊತ್ತಿದ್ಮೇಲೆ ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಳಿ. ಆಮೇಲೆ ಮುಲ್ತಾನಿ ಮಿಟ್ಟಿ, ರೋಸ್ ವಾಟರ್, ಫೇಸ್ ಪ್ಯಾಕ್ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಈ ಥರ ಸ್ವಲ್ಪ ದಪ್ಪದಾಗೆ ಬಾಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಬೇಕು. ನಾವು ಚಪಾತಿಗೆ ಮಾಡ್ತೀವಲ್ಲ ಅಷ್ಟೆಲ್ಲ, ಸ್ವಲ್ಪ ಹಿಟ್ಟು ಹೆಚ್ಚಿಗೆ ತೊಗೊಳ್ಳಿ ಇದಕ್ಕೆ. ಏಕೆಂದರೆ ಪರೋಟ ಅಂದರೆ ಸ್ವಲ್ಪ ದಪ್ಪದಾಗಿರುತ್ತೆ. ದಪ್ಪದಾಗಿ ಮಾಡಿದ್ರೇ ಅದಕ್ಕೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚಪಾತಿ ಥರನೇ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕು ಫಸ್ಟು. ಮತ್ತು ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಮಾಡಿ
ಮತ್ತೆ ಸ್ವಲ್ಪ ತುಪ್ಪ ಹಚ್ಚಿ ಅದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಮತ್ತೆ ಒಂದು ಫೋಲ್ಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತೆ ಹಿಟ್ಟು ಹಾಕ್ಕೊಂಡು ಮತ್ತೊಂದು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳಿ. ನೋಡಿ ಸ್ಕ್ವೇರ್ ಶೇಪ್ ಆಗಿ ಬಂದಿದೆ ನೋಡಿ. ಈ ಥರನೇ ರೌಂಡ್ ಮಾಡ್ಕೋಬಾರ್ದು. ಒಂದು ಕಡೆ ಈ ಸಲ ಒಂದು ಕಡೆ, ಆ ಸಲ ಒಂದು ಕಡೆ ಈ ಥರ ಲಟ್ಟಿಸ್ಕೊಳ್ಳಿ. ಇದನ್ನು ಅದೇ ಶೇಪ್ ಇರುತ್ತೆ ಅದಕ್ಕೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ರಂಜಾನ್ ಹಬ್ಬ ಕೂಡ ಇದೆ. ಮಾರ್ಕೆಟಲ್ಲಿ ತುಂಬ ರಶ್ ಇರುತ್ತೆ. ನೀವು ಮಕ್ಕಳು ಮತ್ತು ಫ್ಯಾಮ್ಲಿ ಜೊತೆ ಹೋದಾಗ ಸ್ವಲ್ಪ ಮಕ್ಕಳನ್ನು ಸೇಫಾಗಿ ಇಟ್ಕೊಂಡು ಹೋಗಿ, ಯಾಕಂದರೆ ಭಾಳ ರಶ್ ಇರುತ್ತೆ. ನೋಡಿ ಇದನ್ನು ತವ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಮಾಡ್ಕೊಳ್ತಾ ಇದ್ದೀನಿ ನಾನು. ಬಿಸಿಲು ಮಾತ್ರ ತುಂಬ ಇದೆಯಪ್ಪ, ಹೊರಗಡೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಟೆಂಪ್ರೇಚರ್ 34 36. ಬಾಬಾ ಏನು ಬಿಸಿಲು ಗೊತ್ತಾ. ಆ ಫ್ರಿಜ್ ನೀರೆಲ್ಲ ಕುಡಿದು ಗಂಟ್ಲೆಲ್ಲ ವಾಯ್ಸ್ ಎಲ್ಲ ಹೋಗಿಬಿಡ್ತು. ನಾರ್ಮಲ್ ನೀರು ಕುಡಿದ್ರೆ ಸಮಾಧಾನನೇ ಆಗ್ತಾಯಿಲ್ಲ, ಫ್ರಿಜ್ ನೀರೇ ಬೇಕು ಇವಾಗ, ಅಷ್ಟು ಬಿಸಿಲಿದೆ. ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಮತ್ತು ಫೋಲ್ಡ್ ಮಾಡಿ ಮತ್ತೊಂದು ಫೋಲ್ಡ್ ಮಾಡಿ ಆ ಥರನೇ. ಮತ್ತೆ ತುಪ್ಪ, ಸ್ವಲ್ಪನೇ ತುಪ್ಪ, ಅಷ್ಟೇನು ಬೇಕಾಗಿಲ್ಲ ಇದಕ್ಕೆ. ಸೆಂಟ್ರಲ್ಲಿ ಮತ್ತೆ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಫೋಲ್ಡು ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಇದ್ದರೂ ಏನಾಗಲ್ಲ ಇದು. ಆದರೆ ತಿನ್ನುವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನಿ ಇದನ್ನು. ನಾನು ಇದ್ರ ಜೊತೆ ಒಂದು ಒಳ್ಳೆ ಡಿಶ್ ಮಾಡಿದ್ದೀನಿ, ಸೈಡ್ ಡಿಶ್. ಅದೇನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನನ್ನ ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ. ನೋಡಿ ಮತ್ತೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎರಡು ಸೈಡ್ ಇದನ್ನು ಚೆನ್ನಾಗಿ ಚಪಾತಿಯನ್ನು ಸುಡಬೇಕು ಈ ಥರ. ಸ್ವಲ್ಪ ಟೈಮ್ ಇಡುತ್ತೆ ಇದು ಸುಡೋಕ್ಕೆ, ಏಕೆಂದರೆ ಸ್ವಲ್ಪ ದಪ್ಪದಾಗಿದೆ ಇದು. ನೋಡಿ ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಮತ್ತು ಇದನ್ನು ಈ ಕಡೆ ತಿರುಗಿಸೋಣ. ಇವಾಗ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಈ ಥರ ಈ ಕಡೆ ಆ ಕಡೆ ಟರ್ನ್ ಮಾಡ್ಕೊತಾ ಇರಿ. ಇದು ಹೆಚ್ಚಿಗೆ ಏನು ಕಲರ್ ಚೇಂಜ್ ಆಗೋದಿಲ್ಲ, ಯಾಕಂದರೆ ಮೈದಾ ಹಿಟ್ಟಿದೆಯಲ್ಲ ಇದು, ಅದಕ್ಕೆ. ನೋಡಿ ಇವಾಗ ಕಲರ್ ಚೇಂಜ್ ಆಯಿತು. ಈ ಥರ ಒಂದೊಂದಾಗಿ ಮಾಡ್ಕೊಳ್ಳಿ. ಲೇಯರ್ಸ್ ಭಾಳ ಚೆನ್ನಾಗಿ ಬರುತ್ತೆ ರೀ ಇದಕ್ಕೆ ನಾವು, ಯಾಕಂದರೆ ಫೋಲ್ಡಿಂಗ್ ಮಾಡಿದ್ದೀವಲ್ಲ, ಬಹಳ ಇದನ್ನು ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಅದು. ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಅದು. ನೋಡಿ ಈ ಥರ ಇದೆ ಇದು. ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಈ ಥರ ಬರುತ್ತೆ ಅದು, ಸ್ವಲ್ಪ ದಪ್ಪದಾಗೆ ಇರುತ್ತೆ. ನೋಡಿ ಇದನ್ನು ಒಂದು ಸೈಡ್ ಡಿಶ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ನೋಡಿ. ಸರಿನಾ? ನಾನು ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತೀರಿ. ಥ್ಯಾಂಕ್ ಯು.